ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಪ್ರತಿ ವರ್ಷವೂ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಸಹ ಇಡೀ ದೇಶಾದ್ಯಂತ ಆಚರಿಸಿ ಸಂಭ್ರಮ ಪಡುತ್ತಾರೆ. ಯುದ್ಧದಲ್ಲಿ ಹುತಾತ್ಮರಾದ ದಿನವನ್ನು ಕಾರ್ಗಿಲ್ ದಿವಸ್ ಎಂದು ಆಚರಿಸಿ ಮತ್ತು ಸೈನಿಕರಿಗೆ ನಮನ ನೀಡುವುದೇ ಈ ದಿನದ ವಿಶೇಷವಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಕಾಳಿದಾಸ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಭೀಮರಾಜು ಹಾಗೂ ನಿರ್ದೇಶಕರಾದ ಇಂದ್ರಕುಮಾರ್, ಕಾಳಿದಾಸ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಜಗದೀಶ್, ಉಪ ಪ್ರಾಚಾರ್ಯರಾದ ಶ್ರೀರಂಗ HP, NCC ಅಧಿಕಾರಿಯಾದ ನಾಗರಾಜು NG ಮತ್ತು ಉಪನ್ಯಾಸಕರಾದ ಅಧ್ಯಾಪಕರು ಸೇರಿ ಮಾಜಿ ಸೈನಿಕರಿಗೆ ಸನ್ಮಾನವನ್ನು ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ರಾಜ್ಯ ಖಜಾಂಚಿ ಮತ್ತು ಮಾಜಿ ಸೈನಿಕರು ಚಂದ್ರಶೇಖರ್ D ಮತ್ತು ತುಮಕೂರು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಉಪಾಧ್ಯಕ್ಷರಾದ ರಘುನಂದನ್ TR, ಕೇಂದ್ರೀಯ ಅರೆಸೇನಾ ಪಡೆಯ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಮಾಜಿ ಸೈನಿಕರು ಭಾಗವಹಿಸಿದರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಮೊದಲನೇದಾಗಿ 27ನೇ ಕಾರ್ಗಿಲ್ ವಿಜಯ್ ದಿವಸ್, ಅದನ್ನ ಆಪರೇಷನ್ ವಿಜಯ್ ಎಂದು ಕೂಡ ಕರಿತೀವಿ. ಈ ಒಂದು ಕಾರ್ಗಿಲ್ ವಿಜಯ್ ದಿವಸದ ಶುಭಾಶಯಗಳನ್ನ ತಿಳಿಸ್ತಾರೆ. ಒಂದು ಕಾರ್ಗಿಲ್ ಅಂತಕ್ಕಂಥದ್ದು ಕುತಂತ್ರಿ ಪಾಕಿಸ್ತಾನ, ನರಿಬುದ್ಧಿ ಹೊಂದಿರತಕ್ಕಂಥ ಪಾಕಿಸ್ತಾನ ಭಾರತದ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ, ಲೈನ್ ಆಫ್ ಕಂಟ್ರೋಲ್ ಅದನ್ನ ದಾಟಿ ಭಾರತದ ಸೈನಿಕರ ದಿಕ್ಕು ತಪ್ಪಿಸಿ ಭಾರತದ ಒಳಗಡೆ ಸುಮಾರು 250 ಕಿಲೋಮೀಟರ್ ಶ್ರೀನಗರದ ಲೇಹ್ವರೆಗೆ ಬರುತ್ತೆ. ಅಲ್ಲಿ ನಮ್ಮ ಕುರಿ ಕಾಯ್ತಕ್ಕಂಥ, ದನ ಕಾಯ್ತಕ್ಕಂಥ ಜನಗಳಿಂದ ಈ ಒಂದು ವಿಷಯ ನಮ್ಮ ಭಾರತೀಯ ಸೇನೆಗೆ ಮುಟ್ಟುತ್ತೆ. ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ವಾಜಪೇಯಿರವರು ತಕ್ಷಣನೇ ಎಲ್ಲ ನಮ್ಮ ಸೇನೆಯ 3 ಅಧಿಕಾರಿಗಳು, ವಾಯುಸೇನೆ, ಭೂಸೇನೆ ಮತ್ತೆ ನೌಕಾ ಸೇನೆಗೆ ತಕ್ಷಣನೇ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ, ಯುದ್ಧಕ್ಕೆ ಕರೆಯನ್ನ ಕೊಡ್ತಾರೆ. ಈ ಒಂದು ಯುದ್ಧ ಆಪರೇಷನ್ ವಿಜಯ್ ಮೇನಲ್ಲಿ ಪ್ರಾರಂಭ ಆಗಿದ್ದು ಸುದೀರ್ಘವಾಗಿ 3 ತಿಂಗಳ ಕಾಲ ಜುಲೈ 26ರವರೆಗೆ ಸುದೀರ್ಘವಾಗಿ ನಡೆಯುತ್ತೆ. ಅಂತಿಮವಾಗಿ ನಮ್ಮ ಭಾರತೀಯ ವೀರ ಸೇನಾನಿಗಳು ತಮ್ಮ ದಿಟ್ಟ ಹೋರಾಟವನ್ನ ನಡೆಸಿ ದುರ್ಗಮವಾಗಿರ್ತಕ್ಕಂಥ ಆ ಒಂದು ವಾತಾವರಣದಲ್ಲಿ ಸಹ ಒಂದು ದಿಟ್ಟ ಹೋರಾಟವನ್ನ ನಡೆಸಿ ಭಾರತಕ್ಕೆ ಅಂತಿಮವಾಗಿ ವಿಜಯನ್ನ ತಂದುಕೊಡ್ತಾರೆ. ಈ ದಿವಸವನ್ನ ನಾವು ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳಿ ಸುಮಾರು 27 ವರ್ಷಗಳಿಂದ ಇಲ್ಲಿಯವರೆಗೆ ತುಂಬಾ ಅರ್ಥಗರ್ಭಿತವಾಗಿ, ವ್ಯವಸ್ಥಿತವಾಗಿ, ವರ್ಣರಂಜಿತವಾಗಿ ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಹುತಾತ್ಮರಾಗಿರ್ತಕ್ಕಂಥ ವೀರ ಸೇನಾನಿಗಳಿಗೆ ನಾವು ಗೌರವ ನಮನವನ್ನು ಸಲ್ಲಿಸ್ತಕ್ಕಂಥದ್ದು. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು, ಅವರಲ್ಲಿ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ದೇಶಾಭಿಮಾನವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ನಾನು ನನ್ನ ದೇಶದ ಬಗ್ಗೆ ನಾನು ಏನು ದೇಶಕ್ಕೋಸ್ಕರ ಏನನ್ನ ನೀಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಮಕ್ಕಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕು ಅನ್ನೋದು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಅದು ಪರೋಕ್ಷವಾಗಿ ಕಾಣಿಸುತ್ತಿರುವ ಕಾಳಿದಾಸ ವಿದ್ಯಾವರ್ಧಕ ಎಲ್ಲ ಪದಾಧಿಕಾರಿಗಳಿಗೆ, ಪ್ರಾಚಾರ್ಯರಿಗೆ, ಉಪ ಪ್ರಾಚಾರ್ಯರಿಗೆ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ನಮ್ಮ NCC ವಿಭಾಗ, NCC ಕೆಡೆಟ್ಗಳಿಗೆ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೊಮ್ಮೆ ಎಲ್ಲ ನಿವೃತ್ತ ಸೇನಾಧಿಕಾರಿಗಳಿಗೆ, ಎಲ್ಲ NCC ಕೆಡೆಟ್ಗಳಿಗೆ, ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ, ಕಾಲೇಜು ಮತ್ತೆ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೆ, ಅಧ್ಯಾಪಕ ವರ್ಗದವರಿಗೆ ಕಾರ್ಗಿಲ್ ದಿವಸದ ಶುಭಾಶಯಗಳನ್ನ ನೋಡ್ತಾ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸ್ತಾರೆ. ಮತ್ತು ಪ್ರತಿ ವರ್ಷದಂತೆ ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘದಿಂದ ರಾಷ್ಟ್ರಕ್ಕೆ ತಮ್ಮ ಪ್ರಾಣವನ್ನ ಯೋಧರಿಗೆ ಇವತ್ತಿನ ದಿವಸ ಹುತಾತ್ಮರ ದಿನ ಅಂತ ಹೇಳಿ ಸತತವಾಗಿ 27 ವರ್ಷಗಳಿಂದಲೂ ಕೂಡ ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘದಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ಕೂಡ ನಮ್ಮ ಏನ್ NCC ಕ್ಯಾಡೆಟ್ಸ್ ಇದ್ದಾರೆ ಅವರೆಲ್ಲರಿಗೂ ಜೊತೆಯಲ್ಲಿ
ನಮ್ಮ ನಿರ್ದೇಶಕ ಮಂಡಳಿ ಮತ್ತೆ ನಮ್ಮ ಸೆಕ್ರೆಟರಿ ಅವರಾದ ದೇವರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪ್ರಿನ್ಸಿಪಾಲ್ ಅವರು ಮತ್ತು ಉಪ ಪ್ರಿನ್ಸಿಪಾಲ್ ಮತ್ತೆ ಎಲ್ಲ ಆರ್ಮಿ ರಿಟೈರ್ಡ್ ಯೋಧರು ಸೇರಿ ತುಂಬಾ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನ ದೇಶದ ಯೋಧರಿಗೆ ಸಮರ್ಪಣಾ ದಿನವನ್ನಾಗಿ ಅರ್ಪಿಸ್ತಾ ಇದ್ದೀವಿ. ಅದರ ನಿಮಿತ್ತ ಇವತ್ತು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಮುಂದಿನ ದಿನಗಳಲ್ಲಿ ದೇಶಕ್ಕೆ ಸೇವೆ ಮಾಡೋದಕ್ಕೆ ಮಕ್ಕಳಲ್ಲಿ ಪ್ರೇರೇಪಣೆ ಆಗ್ಬೇಕು. ಅದರ ಜೊತೆಯಲ್ಲೇನೆ ನಾವು ಹಿಂದೆ ಭಾರತ, ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶಗಳ ಮಧ್ಯೆ ಇದ್ದಂತಹ ಏನು ಒಂದೇ ದೇಶ ಒಂದೇ ರಾಷ್ಟ್ರ ಅನ್ನೋ ಮಟ್ಟದಲ್ಲಿದ್ದಂತ ಪಾಕಿಸ್ತಾನದ ಜೊತೆ ಇವತ್ತು ಏನ್ ಇಬ್ಬಂದಿತನ ತೋರಿಸ್ತಾ ಇದೆ ಪಾಕಿಸ್ತಾನ. ಅವತ್ತಿನ ದಿವಸ ತಗೊಂಡಂತ ವಾಜಪೇಯಿ ಅವರ ನಿರ್ಧಾರ, ಅದ್ರ ವಿಚಾರಗಳು ಕೂಡ ಎಲ್ರಿಗೂ ಮನವರಿಕೆ ಆಗ್ಬೇಕು. ನಮ್ಮ ದೇಶ ರಾಷ್ಟ್ರ ಅಂತ ಬಂದಾಗ ನಾವೆಲ್ಲರೂ ಒಗ್ಗೂಡಿ ನಮ್ಮ ದೇಶವನ್ನ ಮೊದಲು ನಾವು ಉಳಿಸ್ಕೊಬೇಕು. ನಂತರದಲ್ಲಿ ನಾವೆಲ್ಲರೂ ಅನ್ನೋದನ್ನ ತಿಳ್ಕೊಂಡು ನಾವು ದೇಶಕ್ಕಾಗಿ ನಾವು ನೆನಪಾಗಿರ್ಬೇಕು. ಮಕ್ಕಳಲ್ಲಿ ದೇಶಕ್ಕೋಸ್ಕರ ಸೇವೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ ಮಕ್ಕಳಲ್ಲಿ ಪ್ರೇರೇಪಿಸಿ ನಮ್ಮ ಯೋಧರು ತುಂಬಾ ಅಚ್ಚುಕಟ್ಟಾಗಿ ಅವರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಏನು ಇವತ್ತಿನ ದಿವಸ ಬಂದು ನಮ್ಮ ಶಾಲೆಗೆ ಬಂದು ಅವರೆಲ್ಲರೂ ದೇಶಾಭಿಮಾನವನ್ನ ತೋರಿ ಮಕ್ಕಳ ಜೊತೆ ಬೆರೆತು ಮಕ್ಕಳಿಗೆ ಅವರ ಟೈಮ್ ಅನ್ನ ಕೊಟ್ಟು ಗಡಿಯಲ್ಲಿ ಟೈಮ್ ಕೊಡೋದಕ್ಕೂ ಮಕ್ಕಳು ಟೈಮ್ ಕೊಡೋದಕ್ಕೆ ಮಕ್ಕಳನ್ನ ಮುಂದಿನ ಫ್ಯೂಚರ್ಗೋಸ್ಕರ ಟೈಮ್ ಕೊಡಬೇಕಾಗುತ್ತೆ. ನಾವು ದೇಶಕ್ಕೋಸ್ಕರ ಕಾಯಕ್ಕೋಸ್ಕರ ಕಡಿಬೇಕಾಗುತ್ತೆ ಅನ್ನೋ ಒಂದು ಒಳ್ಳೆ ಮೆಸೇಜ್ ಅನ್ನ ಹೇಳಿ ಇವತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲರಿಗೂ ನಮ್ಮ ಶಾಲಾ ವತಿಯಿಂದ ಈಗಿರುವಂತ ಧನ್ಯವಾದಗಳನ್ನ ಇಷ್ಟಪಡ್ತೀವಿ. ಸಮಸ್ತ ದೇಶ ಬಂಧುಗಳ ಬಗ್ಗೆ ಮಾಡುತ್ತಿದ್ದು 27ನೇಯ ಕಾರ್ಗಿಲ್ ವಿಜಯ ದಿವಸದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಬಂಧುಗಳೇ, ಈ ದಿವಸ ಜುಲೈ 26 ಕಾರ್ಗಿಲ್ ವಿಜಯ ದಿವಸವನ್ನ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರತಕ್ಕಂತಹ ಶ್ರೀ ಕಾಳಿದಾಸ ವಿದ್ಯಾವ ಸಂಘದ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಏನು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮಡಿದಂತಹ ಸುಮಾರು 500ಕ್ಕೂ ಹೆಚ್ಚು ಭಾರತೀಯ ವೀರ ಯೋಧರನ್ನ ಹುತಾತ್ಮರನ್ನ ಸ್ಮರಿಸುವಂತಹ ಒಂದು ಹಿನ್ನೆಲೆಯಲ್ಲಿ ಆ ಸ್ಮರಣಾರ್ಥವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಮ್ಮ NCC ತಂಡದ ಸಹಯೋಗದಲ್ಲಿ ಮತ್ತು NCC ಅಧಿಕಾರಿಗಳ ಸಹಕಾರದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ಏನು ನಮ್ಮ ದೇಶಕ್ಕೋಸ್ಕರ ಸುಮಾರು 25 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸೇನಾ ನಿವೃತ್ತಿಯನ್ನಾಗಿರ್ತಕ್ಕಂತಹ ಸುಮಾರು 10 ಜನ ನಿವೃತ್ತ ಸೈನಿಕರಿಗೆ ಸನ್ಮಾನವನ್ನ ಮಾಡುವ ಮೂಲಕ ಈ ಕಾರ್ಯಕ್ರಮದನ್ನ ವಿಶೇಷವಾಗಿ ಆಚರಣೆ ಮಾಡಿ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಒಂದು ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿಯ ಬಗ್ಗೆ ಒಂದು ಅರಿವನ್ನ ಮೂಡಿಸ್ತಕ್ಕಂತ, ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂತ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ಹೇಳಿ ನಾವು ಕೂಡ ಭಾವಿಸ್ತಾ